ಪೂಜೆ ಸದ್ಗುರುವಿನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಗ್ತದೆ. ಆ ನಂತರ ನಮ್ಮ ಪಾಲ್ಕಿಯ ನ್ಯಾಯಾಧೀಶರಾಗಿರ್ತಕ್ಕಂಥ ದೇಶ್ ಭೂಷಣ್ ಕೌಜಲ್ಗಿ ಅವರಿಂದ ಈ ಧ್ವಜಾರೋಹಣವನ್ನು ನೆರವೇರುತ್ತದೆ. ಈಗ ಒಂದು ವಚನ ಪ್ರಾರ್ಥನೆ ಗೀತೆ ನಮ್ಮ ಬಸವ ತತ್ವ ಅತ್ಯಂತ ನಿಷ್ಠಾವಂತರಾಗಿರ್ತಕ್ಕಂಥ ನಮ್ಮ ನಾಗಶೆಟ್ಟಿ ಚೋಳ ಅವರಿಂದ, ಅದೇ ರೀತಿ ನಮ್ಮ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಶಶಿಕಲಾ ಅಶೋಕ್ ಶಿಂದನ್ಕೀರ ಹಾಗೂ ಉಪಾಧ್ಯಕ್ಷರಾದ ವಿಜಯ್ ಕುಮಾರ್ ರಾಜ್ಭೋರ್ ಅವರೆಲ್ಲರೂ ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ. ಎಲ್ಲ ಪರಮ ಪೂಜ್ಯರ ಸನ್ನಿಧಾನದಲ್ಲಿ ಈ ಕಾರ್ಯಕ್ರಮವನ್ನ ಧ್ವಜಾರೋಹಣವನ್ನ ನೆರವೇರುತ್ತದೆ. ಈಗ ಚೋಳ ಅವರಿಂದ ಒಂದು ವಚನ ಪ್ರಾರ್ಥನೆಗೆ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವ ನೆರೆದು, ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವ ನೆರೆದು, ಆಚಾರವೆಂಬ ಭಕ್ತಿಗೆ ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು, ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಡಗಿ ಬೆಳಗುತ್ತಿದ್ದಯ್ಯ, ತೊಡಗಿ ಬೆಳಗುತ್ತಿದ್ದಯ್ಯ. ಶಿವನ ಪ್ರಕಾಶ, ಶಿವನ ಪ್ರಕಾಶ, ಶಿವನ ಪ್ರಕಾಶ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವ ನೆರೆದು, ಆ ಬೆಳಗಿನೊಳಗೆ ಒಪ್ಪುತ್ತಿದ್ದರಯ್ಯ ಅಸಂಖ್ಯಾತ ಭ್ರಮತ ಗಣಗಳು, ಅಸಂಖ್ಯಾತ ಭ್ರಮತ ಗಣಗಳು. ಶಿವಭಕ್ತರಿದ್ದ ದೇಶ ಪಾವನವೆಂಬುದು ಹುಸಿಯೇ, ಪಾವನವೆಂಬುದು ಹುಸಿಯೇ. ಶಿವಭಕ್ತರಿದ್ದ ದೇಶ ಅವಿಮುಕ್ತ ಕ್ಷೇತ್ರವೆಂಬುದು ಹುಸಿಯೇ. ಕಲ್ಯಾಣ ಸಂಗಮ ಸಾವನ ಮಹಿಮೆಯ ನೋಡ, ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಿದ್ದರಾಮಯ್ಯ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವ ನೆರೆದು, ತೈಲವ ನೆರೆದು, ತೈಲವ ನೆರೆದು. ಎಲ್ಲರಿಗೂ ಶರಣ ಶರಣ. ಇಲ್ಲಿವರೆಗೆ ವಚನ ಪ್ರಾರ್ಥನೆ ನಡೆಸಿಕೊಟ್ಟಂತ ಚೋಳ ಅವರಿಗೆ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು. ಅದೇ ರೀತಿ ಈ ಬಸವ ನಡಿಗೆಗೆ ಮೆರಗನ್ನ ತಂದುಕೊಟ್ಟಿರ್ತಕ್ಕಂಥ ನಮ್ಮ ಧಾರವಾಡ ಜಿಲ್ಲೆಯ ಭಜನೆ ಮಂಡಳಿಯವರು ಬಹಳ ಒಳ್ಳೆ ರೀತಿಯಿಂದ ಅಲ್ಲಿಂದ ಇಲ್ಲಿವರೆಗೆ ಬಹಳ ಭಕ್ತಿಯಿಂದ ಭಜನೆಯನ್ನು ಮಾಡಿದ್ದಾರೆ. ಧಾರವಾಡ ಜಿಲ್ಲೆ ಹಾಗೂ ರಾಯಚೂರು ಜಿಲ್ಲೆಯ ಅಣ್ಣನ ಬಳಗ ಅಕ್ಕನ ಬಳಗದವರಿಗೆ ಕೂಡ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು. ಈಗ ಯಮಗೆಯೂ ಗುರು ನಿಮಗೆಯೂ ಗುರು ಜಗವೆಲ್ಲಕ್ಕೂ ಗುರು ಆಗಿರ್ತಕ್ಕಂಥ ಧರ್ಮಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಹಾಗೂ ನಮ್ಮ ನಿಮ್ಮೆಲ್ಲರ ಆರಾಧ್ಯದ ದೈವ ಆಗಿರ್ತಕ್ಕಂಥ ಸದ್ಗುರುಗಳ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಭಾವಚಿತ್ರಕ್ಕೆ ಈಗ ತಾಯಿಯವರು ಪುರಸಭೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಪೂಜೆಯನ್ನು ಸಲ್ಲಿಸ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಣವಾರೂಢನು ಪ್ರಣವ ಸ್ವರೂಪನು ಪ್ರಣವ ಪ್ರಕೃತಿ ಸೌಮ್ಯನು ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶಿವಗುರುವೆಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವಜಂಗಮವೆಂದು ಬಲ್ಲಾತನೇ ಗುರು, ಶಿವಪ್ರಸಾದವೆಂದು ಬಲ್ಲಾತನೇ ಗುರು, ಶಿವಾಚಾರವೆಂದು ಬಲ್ಲಾತನೇ ಗುರು. ಇಂತಿ ಪಂಚವಿಧವೇ ಪಂಚ ಬ್ರಹ್ಮವೆಂದರುವಿದ
ಮಹಾಮಹಿಮ ಸಂಗನ ಬಸವಣ್ಣನವರು ಯಮಗೆಯೂ ಗುರು ನಿಮಗೆಯೂ ಗುರು ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ ಗುಹೇಶ್ವರ. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ ಬಸವಾದಿ ಶಿವಶರಣರಿಗೆ ಜಯವಾಗಲಿ ಸದ್ಗುರು ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ಜಯವಾಗಲಿ. ಶರಣು ಶರಣಾರ್ಥಿ. ಈಗ ನಮ್ಮ ನಾಡಿನಲ್ಲಿ ನಮ್ಮ ರಾಷ್ಟ್ರದಲ್ಲಿ ಎಲ್ಲಕ್ಕಿಂತ ದೊಡ್ಡ ಪೀಠ ಏನಾದರೂ ಇದ್ದರೆ ಅದು ನ್ಯಾಯಪೀಠ ಅಂತ ನಮ್ಮ ಭಾಲ್ಕಿಯ ನ್ಯಾಯಾಧೀಶರಿಂದ ಈಗ ಪೂಜ್ಯರ ದರ್ಶನ ಪಡ್ಕೊಳ್ತಾ ಇದ್ದಾರೆ. ಈಗ ನೇರವಾಗಿ ನಾವು ನೀವೆಲ್ಲ ಶಟಸ್ಥಲ ಧ್ವಜಾರೋಹಣಕ್ಕೆ ಸಾಕ್ಷಿಯಾಗಿದ್ದೀವಿ. ಈಗ ನಮ್ಮ ನ್ಯಾಯಾಧೀಶರಾಗಿರ್ತಕ್ಕಂಥ ದೇಶ್ ಭೂಷಣ್ ಕೌಸಿಲ್ಗಿ ಅವರಿಂದ ಈಗ ಧ್ವಜಾರೋಹಣ. ಧ್ವಜಗೀತೆಯನ್ನು ತಾಯಿ ಶ್ರೀದೇವಿ ಶಾಂತಯ್ಯ ಸ್ವಾಮಿಯವರು ನಡೆಸಿಕೊಡು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಓಂ ಶ್ರೀ ವಿಶ್ವಗುರು ಬಸವಣ್ಣನವರಿಗೆ ಕೀರುತ್ತಿದೆ ಹಾರುತ್ತಿದೆ ಶಟಸ್ಥಲ ಧ್ವಜವು ಮೆರೆಯುತ್ತಿದೆ ಶಟಸ್ಥಲ ಧ್ವಜವು ಮೆರೆಯುತ್ತಿದೆ ವಿಶ್ವಜೀವರನು ತನಯ ಗರ್ಭನೆ ಹೊತ್ತು ಬಸವ ಧ್ವಜ ಹಾರುತ್ತಿದೆ ಸೇರುತ್ತಿದೆ ಹಾರುತ್ತಿದೆ ಶಟಸ್ಥಲ ಧ್ವಜವು ಮೆರೆಯುತ್ತಿದೆ ಸಮಪಾತಗಳು ಜಗದಲ್ಲಿ ಸಾರಿದ ಸತ್ಯ ಹಿಂದಿನ ನಡೆಯಲ್ಲಿ ತೋರಿದ ಬಯಕೆ ಧರ್ಮದ ಮೂಲವೆನ್ನರಿದ ಕಲ್ಯಾಣ ಧ್ವಜವು ಹಾರುತ್ತಿದೆ ಏರುತ್ತಿದೆ ಹಾರುತ್ತಿದೆ ಶಟಸ್ಥಲ ಧ್ವಜವು ಮೆರೆಯುತ್ತಿದೆ ಮೊಳಗಿ ಮಾರೆಯ ಮಣಿಮಾಳ ಮಾತೆಯ ಮಾಲಾರ ಚೆನ್ನಯ್ಯ ಡೋಹಾರ ಕಕ್ಕಯ್ಯ ಹರಯ್ಯ ಮೊದಲಾದ ಭಕ್ತರನ್ನೆಲ್ಲ ಜಂಗಮಂಡಲಕ್ಕೆ ಎತ್ತಿದ ಧ್ವಜವು ಏರುತ್ತಿದೆ ಹಾರುತ್ತಿದೆ ಶಟಸ್ಥಲ ಧ್ವಜವು ಮೆರೆಯುತ್ತಿದೆ ಯೋಮಗಾಯಸಿದೆ ಅಲ್ಲಮ ಪ್ರಭು ವೀರಗಣಾಚಾರ್ಯ ಪಿಗರ ಚೌಡಯ್ಯ ಕಾಯಕ ಜ್ಯೋತಿ ನುಲಿಯ ಚಂದಯ್ಯ ಅಗಣಿತ ಮಹಿಮರ ಪ್ರೇಮಿಯ ಧ್ವಜವು ಏರುತ್ತಿದೆ ಹಾರುತ್ತಿದೆ ಶಟಸ್ಥಲ ಧ್ವಜವು ಮೆರೆಯುತ್ತಿದೆ ಕ್ರಾಂತಿಯ ಗಂಗೋತ್ರಿ ಅಕ್ಕನಾಯಿ ನಿರಂಜನ ಲೋಕೆ ನೀಲಮ್ಮ ತಾಯಿ ಸತ್ಯಲಿಂಗಮ್ಮ ಶರಣೆ ಮುಂತಾಯಿ ಜ್ಞಾನಗುರು ಅಕ್ಕಮಾದೇವಿ ಧ್ವಜವು ಏರುತ್ತಿದೆ ಹಾರುತ್ತಿದೆ ಶಟಸ್ಥಲ ಧ್ವಜವು ಮೆರೆಯುತ್ತಿದೆ ಸಂಸಾರದ ಹರವಳೆ ಹರಿಸಿದ ವಾದವೆಲವನು ಕಾಲಲ್ಲಿ ಮೆಟ್ಟಿದ ಕಾಯಕ ಕೈಲಾಸ ಮಂತ್ರವ ಬೋಧಿಸಿದ ಕರುಣಾಳು ಗುರು ಚನ್ನ ಬಸವರ ಧ್ವಜವು ಏರುತ್ತಿದೆ ಹಾರುತ್ತಿದೆ ಶಟಸ್ಥಲ ಧ್ವಜವು ಮೆರೆಯುತ್ತಿದೆ ಶಟಸ್ಥಲ ಧ್ವಜವು ಮೆರೆಯುತ್ತಿದೆ ಶಟಸ್ಥಲ ಧ್ವಜವು ಮೆರೆಯುತ್ತಿದೆ. ವಿಶ್ವಗುರು ಬಸವಣ್ಣನವರಿಗೆ ವೀರ ವೈರಾಗ್ಯ ನಿಯಕ್ಕ ಮಹಾದೇವರಿಗೆ ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ಬಸವಲಿಂಗ ಪಟ್ಟದೇವರಿಗೆ ಶರಣ. ಶಟಸ್ಥಲ ಧ್ವಜಾರೋಹಣವನ್ನು ನೆರವೇರಿಸಿ ಧ್ವಜಗೀತೆ ಹಾಡಿರ್ತಕ್ಕಂಥ ತಾಯಂದಿರಿಗೂ ಹಾಗೂ ನ್ಯಾಯಾಧೀಶರಿಗೂ ಭಕ್ತಿಪೂರ್ವಕ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಸಮಾರಂಭದ
ರೂವಾರಿಗಳು ಇದಕ್ಕೆಲ್ಲ ಕಾರಣೀಕರ್ತರಾಗಿರ್ತಕ್ಕಂಥ ಪರಮ ಪೂಜ್ಯರಿಂದ ನಾವು ನೀವೆಲ್ಲ ಆಶೀರ್ವಚನ ಕೇಳೋಣ. ಅದು ಮುಗಿದ ಮೇಲೆ ನ್ಯಾಯಾಧೀಶರಿಗೆ ಗೌರವ ಸಲ್ಲಿಸಲಾಗ್ತದೆ. ಗೌರವ ಸಲ್ಲಿಸಿದ ಮೇಲೆ ಅವರ ಮಾತುಗಳನ್ನು ನಾವು ನೀವೆಲ್ಲ ಕೇಳೋಣ. ಈಗ ಪೂಜ್ಯರಿಂದ ಆಶೀರ್ವಚನ.